ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇನ್ನು ಮತ್ತೋರ್ವನಿಗೆ ಗಾಯ ಆಗಿದೆ. ಮಾಗಡಿ ತಾಲೂಕಿನ ಬೆಟ್ಟದಾಸಿಪಾಳ್ಯದ ಬಳಿ ನಡೆದಿರುವಂತಹ ಘಟನೆ ಇದು. 33 ವರ್ಷದ ಮಂಜುನಾಥ್ ಹಾಗೂ 55 ವರ್ಷದ ನಾಗರಾಜು ಮೃತ ದುರ್ದೈವಿಗಳು. ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿಯಾಗಿರೋದು. ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ ಓರ್ವನಿಗೆ ಗಾಯ ಆಗಿದೆ. 33 ವರ್ಷದ ಮಂಜುನಾಥ್ ಹಾಗೂ 55 ವರ್ಷದ ನಾಗರಾಜ್ ಅನ್ನೋರು ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿದ್ದ ಮತ್ತೋರ್ವ ಸತೀಶ್ ಎಂಬಾತನ ಸ್ಥಿತಿ ಕೂಡ ಇದೀಗ ಗಂಭೀರವಾಗಿದೆ. ಪ್ಲಂಬಿಂಗ್ ಕೆಲಸವನ್ನ ಮಾಡ್ತಿದ್ದ ಮಂಜುನಾಥ್ ಮತ್ತು ನಾಗರಾಜ್ ಈ ಬೈಕ್ ಆಕ್ಸಿಡೆಂಟ್ನಲ್ಲಿ ದುರಂತ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿ ಹೊಡೆದಂತಹ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದು ಮತ್ತೋರ್ವನ ಸ್ಥಿತಿ ಗಂಭೀರ ಆಗಿದೆ. ಇದು ಮಾಗಡಿ ತಾಲೂಕಿನ ಬೆಟ್ಟದಾಸಿಪಾಳ್ಯದ ಬಳಿ ಆಗಿರುವಂತಹ ಘಟನೆ. ಈ ಘಟನೆಯಲ್ಲಿ 55 ವರ್ಷದ ನಾಗರಾಜು ಹಾಗೂ 33 ವರ್ಷದ ಮಂಜುನಾಥ್ ಅನ್ನೋರು ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿದ್ದಂತಹ ಮತ್ತೋರ್ವ ಸತೀಶ್ ಎಂಬಾತನ ಸ್ಥಿತಿ ಗಂಭೀರವಾಗಿದೆ.